ಶಾಂತಿ. ಶಿವತಂದೆ ತನ್ನ ವಿಶ್ವದ 4 ಕಡೆಯ ಶ್ರೇಷ್ಠ ಭಾಗ್ಯವಂತ ಬ್ರಾಹ್ಮಣ ಕುಲದವರಿಗೆ ಬಹಳ ಪದಮ ಭಾರಿ ದಿವ್ಯ ಅಲೌಕಿಕ ಜನ್ಮದ ಶುಭಾಶಯವನ್ನು ನೀಡುತ್ತಿದ್ದಾರೆ. ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಆಚರಿಸುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಅಲೌಕಿಕ ಜನ್ಮದಿನವನ್ನು ಆಚರಿಸುವುದಿಲ್ಲ. ತಂದೆ ಹಾಗೂ ಮಕ್ಕಳ ಜನ್ಮವು ಒಂದೇ ದಿನದಲ್ಲಿ ಆಚರಿಸುವುದಿಲ್ಲ. ಆದಿ ಸ್ಥಾಪನೆಯ ಸಮಯದಿಂದ ಈಗ ವಿನಾಶ ಸಮಯದ ಸಮೀಪದವರೆಗೆ ಯಾವ ಮಕ್ಕಳು ಅಮರಭವದ ವರದಾನಿಯಾಗಿದ್ದಾರೆಂಬ ಮಾಲೆಯನ್ನು ಇಂದು ಮಾಡುತ್ತಿದ್ದರು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಜೊತೆಯಲ್ಲಿ ಸರ್ವ ಚರಿತ್ರೆಯನ್ನು ನೋಡುವ ಹಾಗೂ ಕೇಳುವಂತಹ ಶ್ರೇಷ್ಠ ಪಾತ್ರ ಡ್ರಾಮಾ ಅನುಸಾರವಾಗಿ ಈ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗಿದೆ. ಬಾಪ್ತಾದ ಮಕ್ಕಳ ಜನ್ಮ ಪತ್ರಿಕೆಯನ್ನು ನೋಡುತ್ತಾ ಪ್ರತಿಯೊಬ್ಬರ ವಿಶೇಷತೆಗಳ ಮಾಲೆಯನ್ನು ಕೊರಳಿಗೆ ಹಾಕುತ್ತಿದ್ದರು. ಹೊಸ ಮಕ್ಕಳಿರಬಹುದು, ಆದಿಯ ಮಕ್ಕಳಿರಬಹುದು. ಇಡೀ ಕಲ್ಪದಲ್ಲಿ ವಿಶ್ವದ ಸರ್ವ ಆತ್ಮಗಳಿಗೆ ತಾವು ಶ್ರೇಷ್ಠ ಆತ್ಮಗಳ ಮೇಲೆ ಮಹಾನತೆಯ ದೃಷ್ಟಿ ಇರುತ್ತದೆ. ತಾವು ತಮ್ಮ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಾ? ಈ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ. ಜ್ಞಾನ ಮಾರ್ಗದಲ್ಲಿ ಬಂದ ನಂತರ, ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ತಂದೆಯಿಂದ ತುಂಬ ವಿಶೇಷತೆಗಳು ಪ್ರಾಪ್ತಿಯಾಗುತ್ತವೆ. ನಿಮ್ಮ ವಿಶೇಷತೆಗಳ ವರ್ಣನೆಯನ್ನು ಹೀಗೆ ಮಾಡುತ್ತಾರೆ. 16 ಕಲಾ ಸಂಪನ್ನ, ಕೇವಲ 16 ಮಾತ್ರವಲ್ಲ, 16 ಎಂದರೆ ಸಂಪೂರ್ಣ ಎಂದರ್ಥ. ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ ಸ್ವರೂಪ. ವಿಶೇಷತೆಗಳು ತಂದೆಯ ಮೂಲಕ ಪ್ರತಿ ಬ್ರಾಹ್ಮಣನಿಗೆ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಆ ವಿಶೇಷತೆಗಳನ್ನು ಧಾರಣೆ ಮಾಡಬೇಕು, ನಂತರ ಸೇವೆಯಲ್ಲಿ ತೊಡಗಿಸಬೇಕು. ಪರಮಾತ್ಮನ ಕೊಡುಗೆ ಎಂದು ತಿಳಿದುಕೊಳ್ಳುವುದರಿಂದ ಆ ವಿಶೇಷತೆಯಲ್ಲಿ ಪರಮಾತ್ಮನ ಶಕ್ತಿಗಳು ತುಂಬಲ್ಪಡುತ್ತವೆ. ಒಂದು ವೇಳೆ ನನ್ನ ವಿಶೇಷತೆಗಳೆಂದು ಹೇಳಿದರೆ ಅಭಿಮಾನ ಹಾಗೂ ಅಪಮಾನ ಎರಡನ್ನೂ ಎದುರಿಸಬೇಕಾಗುವುದು. ಜ್ಞಾನ ಯೋಗದ ಸೇವೆಯ ಬುದ್ಧಿಯ ಯಾವುದೇ ಗುಣದ ಯಾವುದೇ ಅಭಿಮಾನವಿದ್ದಾಗ ಅದರ ಚಿಹ್ನೆ ಅವರಿಗೆ ಅತಿ ಬೇಗ ಅಪಮಾನದ ಅನುಭವವಾಗುತ್ತದೆ. ಪುರುಷಾರ್ಥದಲ್ಲಿ ತಮ್ಮ ಅಮೂಲ್ಯ ಜೀವನದಲ್ಲಿ, ಸಂಕಲ್ಪದಲ್ಲಿ, ಮಾತಿನಲ್ಲಿ, ಸೆಕೆಂಡಿನಲ್ಲಿ, ಪ್ರತಿ ಸಮಯ ಸಂಪರ್ಕ ಸಂಬಂಧದವರಿಗೆ ಒಂದಲ್ಲ ಒಂದು ಪ್ರಾಪ್ತಿಯ ಅನುಭೂತಿಯಾಗಬೇಕು. ಶಿವ ಜಯಂತಿ ದಿನದಂದು ಬ್ರಾಹ್ಮಣ ಆತ್ಮಗಳಿಗೆ ವಿಶೇಷವಾಗಿ 2 ಲಕ್ಷ್ಯಗಳಿರುತ್ತವೆ. ಸ್ವಯಂನೊಂದಿಗೆ ಪ್ರತಿಜ್ಞೆ ಮಾಡುವುದು, ತಂದೆಯನ್ನು ಪ್ರತ್ಯಕ್ಷ ಮಾಡುವ ಸಲುವಾಗಿ ಧ್ವಜಾರೋಹಣ ಮಾಡುವುದು. ಇಡೀ ಬ್ರಾಹ್ಮಣ ಕುಲದ ಜನ್ಮದಿನವನ್ನು ಆಚರಿಸುತ್ತಿದ್ದೀರಲ್ಲವೇ? ಎಲ್ಲರಿಗೂ ಜನ್ಮದಿನದ ಶುಭಾಶಯಗಳು. ಆಚರಣೆ ಮಾಡುವುದೆಂದರೆ ಉಮಂಗ ಉತ್ಸಾಹದಲ್ಲಿ ಬರುವುದು. ನಮ್ಮ ಅಲೌಕಿಕ ಜನ್ಮದಿನ ಆಚರಣೆ ಮಾಡಿದ ಮೇಲೆ ಈ ಒಂದು ಶಬ್ದಕ್ಕೆ ವಿಶೇಷ ಅಂಡರ್ಲೈನ್ ಮಾಡಿಕೊಳ್ಳಬೇಕು. ನಿರಂತರ ದೃಢತೆ. ಒಮ್ಮೊಮ್ಮೆ ದೃಢತೆ, ಒಮ್ಮೊಮ್ಮೆ ಹುಡುಗಾಟಿಗೆ ಇರಬಾರದು. ನಿರಂತರ ಪ್ರತಿ ಸಂಕಲ್ಪ, ಮಾತು, ಕರ್ಮದ ಮೂಲಕ ಸ್ವಯಂ ಸೇವೆಯಲ್ಲಿ ಹಾಗೂ ಸಂಬಂಧದಲ್ಲಿ 100% ರಷ್ಟು ಸಫಲತೆಯೇ ನಿರಂತರ ದೃಢತೆಯ ಚಿಹ್ನೆಯಾಗಿದೆ. ಬ್ರಾಹ್ಮಣರಲ್ಲಿ ಸದಾ ಸಫಲತೆಯು ಕಡಿಮೆ ಇರುತ್ತದೆ ಎಂದರೆ ತಡವಾಗಿ ಪ್ರತ್ಯಕ್ಷತೆಯಾಗುತ್ತದೆ. ಸಫಲತೆಯು ಪ್ರತ್ಯಕ್ಷತೆಯ ಆಧಾರವಾಗಿದೆ. ಆದುದರಿಂದ ಪ್ರತಿ ಮಾತು ಹಾಗೂ ಸಂಕಲ್ಪ ಸಫಲತಾಪೂರ್ವಕವಾಗಿರಲಿ. ಅಲ್ಪ ಕಾಲದ ಆಶ್ರಯದ ದಡವನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುವಂತಹ ಯಥಾರ್ಥ ಪುರುಷಾರ್ಥಿ ಭವ. ಯಥಾರ್ಥ ಪುರುಷಾರ್ಥಿ ಅರ್ಥಾತ್ ಪುರುಷ ಆಗಿ ರಥದ ಮೂಲಕ ಕಾರ್ಯ ಮಾಡುವಂಥವರು ಒಂದು ಬಾರಿ ಮಾಡಿದ ತಪ್ಪನ್ನು ಪದೇ ಮಾಡದಿರುವುದು. ಜ್ಞಾನಪೂರ್ಣ ಇವರೇ ಆಗಿದ್ದಾರೆ ಯಾರೋ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಸ್ವಯಂವನ್ನು ಸಮರ್ಥ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ ನಿಮ್ಮದೇ ಆದಂಥ ಈ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.